ಕರ್ಣನನ್ನು ಕಳೆದುಕೊಂಡು ದೂರವಾಗಿದ್ದಾರೆ. ದೂರವಾದ ಆ ನನ್ನ ಮೈದುನ ಕರ್ಣ ಆದಷ್ಟು ಬೇಗ ಈ ಸಂಸಾರವೆಂಬ ಗೂಡಿಗೆ ಮರಳಿ ಬರುವಂತೆ ಮಾಡುತ್ತಾಗಿ. ಈ ನಮ್ಮ ಸಂಸಾರವನ್ನ ಕಾಪಾಡುವ ಭಾರ ನಿನ್ನನ್ನೇ ಕುಡಿದೀಪ, ನಿನ್ನನ್ನೇ ಕುಡಿದೀನಿ. ರೀ ರೀ ಏನ್ ಮಾಡಕತ್ತೀರಿ? ಬರ್ರಿ. ಆ ಎತ್ತುಗಳ ಜೊತೆ ಎತ್ತಾಗಿ ಕುಂತ ಬಿಡ್ತಿರಲ್ಲ, ಹೌದು? ಆ ಎತ್ತುಗಳಿಗೆ ಮೇವು ಹಾಕಿರಿಲ್ಲ? ಸೌಭಾಗ್ಯ, ಬೆಳ್ಳಿ ಗುಂಡಿಗೆ ಅಂತ ಎತ್ತ ಕಟ್ಟಿನಿ ಅಂದ ಮೇಲೆ ಮೇವು ಹಾಕೋದಿರ್ತೀನ. ಮೇವು ಹಾಕೇ ಬಂದೀನಿ. ಯಾಕಂದ್ರ ನನಗ ನನ್ನ ತಮ್ಮಗ ನಮ್ಮ ಅಪ್ಪ ಕಲಿಸ್ಕೊತ ಇಷ್ಟ. ಏನ್ ಗೊತ್ತಾ? ಏನ? ಇನ್ನೊಬ್ಬರಿಗೆ ಕಷ್ಟ ಆಗ್ಲಾಗ ನಡ್ಕೊಳ್ಳೋದು, ಎತ್ತುಗಳ ಜೊತೆ ಎತ್ತಾಗಿ ದುಡಿಯೋದು, ಕಷ್ಟ ಅಂತ ಬಂದವರಿಗೆ ಕೈ ಎತ್ತಿ ದಾನ ಮಾಡೋದು, ಗುಡಿ ಸುಖ ಪಡಿ ಅಂತ ಹೇಳ್ಯಾರ. ಖರೆ ಐತ್ರಿ ನಿಮ್ ಮಾತು, 100ಕ್ಕೆ 100 ಖರೆ ಐತಿ. ರೈತ ಅಂದ್ರ ಈ ದೇಶದ ಬೆನ್ನೆಲುಬು. ಅವನ ಹಂಗ ಇರೋರು ಯಾರಾದ್ರ 10 ಮಂದಿ ಕೈ ಎತ್ತಿ ಕೊಡೋ ಶಕ್ತಿ ಐತೆ ವಿನಃ ಹಿಂಗ ಕೈ ಒಡ್ಡಿ ಬೇಡೋ ಶಕ್ತಿ ಇಲ್ಲ ರೈತರಿಗೆ. ಹಂಗ ಎಷ್ಟ ಆಗ್ಲಿ ಅವು ಮೂಕ ಪ್ರಾಣಿ. ನಮ್ಮಂಗ ಅವಕ್ಕೇನ ಮಾತಾಡಕ ಬಾಯಿ ಐತೇನ್ರಿ? ಇಲ್ಲ. ಮತ್ತೆ ನೀವ ತಿಳಿದ್ರ ಮೇವ್ ಹಾಕಿ ಬರ್ಬೇಕ್ರಪ್ಪ. ಅವಕ್ಕ ಮೇವು ಹಾಕಿ ಬಂದ್ರಿಪ್ಪ. ಹಾಕ ಬಂತೀರೇನ್ರಿಪ್ಪ? ದೇವ್ರಿಗೆ ಪೂಜೆ ಮಾಡ್ರಿ. ಹಾ ಮಾಡಿದ್ರೆ ಚಲೋ ಆಗತ್ತ ಅಂತ ಅಂತೀವ್ರಿ. ಹ್ಞೂನ್ರಿಪ್ಪ, ಬರ್ರಿಪ್ಪ, ಕೈಯಾರ ಮುಗಿರಪ್ಪ, ಕೊಡ್ತೀವಿ. ಅಲ್ರಿ, ವರ್ಷ ವರ್ಷ ಎಷ್ಟೊಂದು ಕಷ್ಟಪಟ್ಟು ಬೀಜ ಗೊಬ್ಬರ ಎಲ್ಲ ತಂದ ಹಾಕಿದ್ರು ಬೆಳಿ ಕೈಗೆ ಹತ್ತಲಾರ್ದಂಗ ಆಗೈತಿ. ಹಿಂಗಾದ್ರ ಮುಂದ ನಮ್ಮಂತ ರೈತರು ಬದುಕೋದಾದ್ರೆ ಹೆಂಗ ಬದುಕಿ ಬಾಳ್ಬೇಕು ನಾವು? ಇದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡೋವಲ್ರಿ? ಯೋಚನೆ ಮಾಡಿದೀನಿ ಸೌಭಾಗ್ಯ. ಆದ್ರೆ ಏನ್ ಮಾಡೋದು? ರೈತ ಯಾರ್ಯಾರನ್ನೂ ನಂಬಿ ಜೀವನ ಸಾಗಿಸ್ತಾನ. ರೈತರ ಹೆಸರು ಮೇಲೆ ರಾಜಕೀಯ ದುಷ್ಟಕಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊತಾರ. ಅಷ್ಟೇ ಯಾಕ? ಈ ಸಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ, ತಾಲೂಕಿಗೊಂದು ಶಾಲೆ ತೆಗಿತೀವಿ, ರೈತರಿಗೆ 24 ತಾಸು ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಬಣ್ಣ ಬಣ್ಣದ ಮಾತು ಹೇಳ್ತಾರ. ಅದನ್ನೇ ನಿಜ ಅಂತ ಹೇಳಿದ ಈ ರೈತ ತನ್ನ ಪವಿತ್ರದ ಹೋಟನ್ನ ಅವ್ರಿಗೆ ಹಾಕ್ತಾನ. ಆದ್ರೆ ಏನ್ ಮಾಡೋದು? ಕೋಟ್ ಹಾಕಿಸಿಕೊಂಡು ಹಾರಿಸಿ ಬಂದು ರೈತ ತನ್ನ ಹಕ್ಕಿನ ಬಗ್ಗೆ ಕೇಳಕ್ ಹೋದ್ರ ಅದೇ ರೈತರಿಗೆ ಗುಂಡಿಗೆ ಆದ್ರೆ ಏನ್ ಮಾಡುದು? ಹೊಟ್ಟೆಗಿನ ಸಿಟ್ಟ ರಟ್ಟೆಗಿಲ್ದಾಗೈತಿ ರೈತ. ಅದಕ್ಕ ಈ ರೈತರಲ್ಲಿ ಒಗ್ಗೂಡಂಗಿಲ್ಲ, ಅದಾಗಂಗಿಲ್ಲ. ಖರೆ ಐತಿ. ಆ ಮೂಲಿ ಮನೆ ನಿಂಗಣ್ಣನ ನೋಡಿದ್ರಿ ಇಲ್ಲರಿ? ಪಾಪ ಬೆಳಿ ಬರುತ್ತ ಮಗಳ ಮದುವೆ ಮಾಡ್ಬೇಕಂತ 100 ಆಸೆ ಕನಸು ಕಟ್ಕೊಂಡ. ಆದ್ರ ಬೆಳೆ ಏನೋ ಬಂತು, ಆದ್ರ ಆ ಗಿಡಕ್ಕೆಲ್ಲ ಹುಳ ಹತ್ತಿ ಹಾಳಾಗಿ ಹೋದ್ರಿ. ಆ ಸಂಕಟ ತಡೆಯಕ್ಕಾಗ್ಲಾರ್ದ ಮಗಳ ಮದುವೆನೂ ನಿಂತು ಹೋತು ಅನ್ನೋ ದುಃಖದಿಂದ ಉರ್ಲ ಹಾಕೊಂಡು ಸತ್ತ ನಿಂಗಪ್ಪ. ಇದನ್ನೆಲ್ಲ ಗೊತ್ತಿದ್ದು ಯಾವ ಸರ್ಕಾರದವರಾದ್ರೂ ಬಂದು ಒಬ್ರಾರ ಕೇಳಿದ್ರ? ಪಂಚಾಯತಿಯವರು ಆಧಾರ, ರಾಜಕಾರಣಿಗಳು ಆಧಾರ. ಈ ಕೈಯಾಗ ತಗೋತಾರ, ಈ ಕೈಯಾಗ ಕೊಡ್ತಾರ. ಆದ್ರ ರೈತರು ಕಷ್ಟ ಕೇಳೋರು ಯಾರು ಇಲ್ಲೇನ್ರಿ ಈ ಭೂಮಿ ಮ್ಯಾಲ? ಯಾರು ಯಾಕಿಲ್ಲ? ಎಲ್ರೂ ಅದಾರ. ಆದ್ರ ಕೇಳಿ ಕಿವಿ ಇಲ್ದಂಗ ಸುಮ್ಮನೆ ಕುಂತಾರ. ಈ ರೈತ ಹೋರಾಟ ಅಂತ ಸತ್ ಹೋಗ್ತಾನ. ಏನ್ ಮಾಡೋದು? ಅದು ರಾಜಕಾರಣಿಗಳ ತಪ್ಪಲ್ಲ, ನಮ್ಮ ತಪ್ಪೈತಿ. ಯಾಕೆ? ಯಾಕಂದ್ರ 1 ವರ್ಷದ ದಿನಕ್ಕ 5 ವರ್ಷದ ಹರುಷನ್ನ ಕಲ್ಕೊಂತೀವಿ. ಹೆಣ್ಮಕ್ಳದ ನೀವು ಸೀರೆ ಕುಬಿಸಕ್ಕೆ ಆಸೆ ಪಟ್ಟು ನಿಮ್ಮ ಪವಿತ್ರದ ಹೋಟನ್ನ ನೀವು ಹಾಕಿ, ಇನ್ನು ಗಂಡ್ಮಕ್ಳದ ನಾವು ಬಾಟ್ಲಿಗೆ ಶೇರಕ್ಕೆ ಆಸೆ ಪಟ್ಟು ನಮ್ಮ ಹೋಟನ್ನ ನಾವು ಹಾಕ್ತೀವಿ. ಹಿಂಗ ಮಾಡೋದ್ರಿಂದ ರಾಜಕಾರಣಿಗಳಿಗೆ ಮತ್ತಷ್ಟು ಕುಮ್ಮಕ್ಕ ಕೊಟ್ಟಂಗಾಗತ್ತೆ. ನಾವೇ ದುಡ್ಡು ಕೊಟ್ಟಿವಲ್ಲ ಅಂತ ರೈತರನ್ನ ಹೆಂಗ್ ಬೇಕಾದಂಗ ಆಡ್ಸ್ಕೊತಾರೆ. ಅಂದಾಗ ಈ ರೈತನಿಗೆ ಬಾಳ್ ಕೋಳೋರು ಯಾರು? ಅವನಿಗೆ ಸಹಾಯ ಮಾಡೋರು ಯಾರು? ಬೀಜ ಗೊಬ್ಬರ ತಂದು ಭೂಮಿಗೆ ಹಾಕ್ತಾನ. ಮಳಿ ಆದ್ರ
ಬೆಳೆ ಬರ್ತೈತಿ. ಮಳೆನೇ ಆಗ್ತಿದ್ರೆ ಬೆಳೆ ಎಲ್ಲ ಮಣ್ಣು ಪಾಲಾಗತೈತಿ. ಒಂದು ವೇಳೆ ಮಳೆ ಬಂದು ಬೆಳೆ ಬಂದ್ರು ಸರಿಯಾದ ಬೆಲೆ ಸಿಗದೆ ಆ ರೈತ ಕಣ್ಣೀರಾಗ ಕೈ ತೊಳ್ತಾನ. ಕೊನೆಗೆ ಬೆಳೆ ಹೊಡಿ ಔಷಧನ ತಾನೇ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೋತಾನ. ಈ ರೈತನ ಕಷ್ಟ ನಷ್ಟ ಅರ್ಥಕೊಂಡು ಈ ರೈತರ ಬಗ್ಗೆ ಸಹಾಯ ಮಾಡಬೇಕಾದ್ರ ಅನ್ನ ಹಜರಂತ ಹೋರಾಟಗಾರರು ಈ ದೇಶ ಚುಕ್ಕಾಣಿ ಹಿಡಿಯಬೇಕು. ಅಂದಾಗ ಮಾತ್ರ ಈ ರೈತ ಉದ್ಧಾರ ಆಗ್ತಾನ. ರೈತನಿಗೊಂದು ಬೆಲೆ ಸರಿ ಐತ್ರಿ ನಿಮ್ಮ ಮಾತು ನೋಡು ಸತ್ಯ ಐತಿ. ಆದ್ರ ನಿಮ್ಮಂಥ ರೈತರೆಲ್ಲ ಹೋರಾಟ ತಿಳಿಬೇಕು. ಅಂತಾದ್ರೆ ಅಂತ ದುಷ್ಟ ರಾಜಕಾರಣಿಗಳನ್ನು ಮಾತ್ರ ಹಾಕೋಕೆ ಸಾಧ್ಯ. ನೀವ ಹೊರದಾಗ ನಿಂತ ದುಡಿದಿದ್ರ ಏನು ಮಣ್ಣ ತಿಂತಿದ್ರಿ? ಆ ಮಣ್ಣಂದೆಲ್ಲ ನೀವ ಅಡಿಗೆ ಮನೆಯಾಗ ಕೂತಿದ್ರಿ ಏನ ತಿಂತಿದ್ರಿ? ನಿಮ್ಮಿಂದಾಗಿ ಅವ್ರು ಬದುಕ್ತಿದ್ದಾರೆ ವಿನಃ ಅವರಿಂದ ನೀವು ಬದುಕ್ತಿದ್ದಿಲ್ಲ. ಹೋರಾಟ ಮಾಡ್ಬೇಕ್ರಿ, ಹೋರಾಟ ಮಾಡ್ಬೇಕು. ಹೌದ್ರಿ, ಈ ಒಕ್ಕಲಿಗೆ ಒಕ್ಕದಿದ್ರೆ ದಿಕ್ಕುದು ಸಿಗವಿಲ್ಲ ಎಂಬ ನೀತಿ ಈ ದುಷ್ಟ ರಾಜಕಾರಣಿಗಳಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನಮ್ಮ ರೈತ ಹೋರಾಡಬೇಕು ಅಂದ್ರ ನಾವೆಲ್ಲ ಒಗ್ಗಟ್ಟಾಗ್ಬೇಕು. ಅದಾಗಂಗಿಲ್ಲ, ನಾವು ನೀವು ನ್ಯಾಯ ನ್ಯಾಯ ನೀತಿ ಅಂತ ಹೇಳ್ಕೊಂಡ ಮನೆ ಹೆಂಡತಿ ಮಕ್ಕಳು ಎಲ್ಲಾರನ್ನು ಮರ್ತ ಬರೀ ಹೊಲ ಮನಿ ಅನ್ಕೋತ ಕುಂತು ಬಿಡ್ರಿ, ಪಂಚಾಯತಿ ಮಾಡ್ಕೋತ. ಅಲ್ರಿ ಒಂದ್ ದಿವ್ಸರ ನಾನು ಎಲ್ಲರೂ ಹೊರ ಕರ್ಕೊಂಡು ಹೋಗಿರಿ, ಏನಾರ ಬೇಕು ಅಂತ ಕೇಳಿರ ಒಂದು ಹೂ ತಂದು ಕೊಟ್ಟಿರಿ, ಒಂದು ಸೀರೆ ತಂದು ಕೊಟ್ಟಿರಿ, ಏನು ಕೇಳಬೇಡ. ಬರೀ 24 ತಾಸು ಹೊಲ ಮಂದಿರ್ ಕುಡ್ಸ್ಕೊಂಡು ಮೀಟಿಂಗ್ ಮಾಡಿದ್ದ. ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? ಹಾ, ಏನ್ ತಂದು ಕೊಟ್ಟಿಲ್ಲ, ಏನ್ ಸೀರೆ ತಂದು ಕೊಟ್ಟಿಲ್ಲ, ಕಬ್ಸ ತಂದು ಕೊಟ್ಟಿಲ್ಲ, ಜಾತ್ರೆ ಕರ್ಕೊಂಡು ಹೋಗಿಲ್ಲ, ಏನ್ ಮಾಡಿಲ್ಲ ಹೇಳಿ? ಯಾವಾಗ ಒಮ್ಮೆ ತಂದು ಕೊಟ್ರಿ ಹ್ಯಾಂಗ್ರಿ? ಹೌದ್ರಿ, ರೈತನ ಕಥೆನ ಅಷ್ಟ. ಯಾಕಂದ್ರೆ ಹೇಳಿ ಕೇಳಿ ನಾವು ಮಣ್ಣಾಗಿ ದುಡಿಯವರು. ನಿಮ್ಮನ್ನ ಕರ್ಕೊಂಡು ಹೋಗಕ್ ನಮ್ಗೆ ಎಲ್ಲಿ ಬೇಡ ಸಿಗ್ತೈತಿ? ರೈತ ಒಂದ್ ಕೆಲಸ ಮಾಡಿದ್ರೆ ಮತ್ತೊಂದ್ ಕೆಲಸ ಬರ್ತೈತಿ, ಮತ್ತೊಂದ್ ಕೆಲಸ ಮಾಡಿದ್ರೆ ಇನ್ನೊಂದ್ ಕೆಲಸ ಬರ್ತೈತಿ. ಅವಾಗ ತಾಪತ್ರೆ ಇದಂಗಿಲ್ಲ. ನಾವು ರಾಜಾರು. ಹೌದು, ಎಂತ ಮಾತ್ರಪ್ಪ. ಹೌದು, ನೀವ್ ಹಿಂಗ ಅನ್ಕೋತ ಹೋಗ್ತಿರೋ ಏನ್ ನಮ್ ಕಡೆನೂ ಸ್ವಲ್ಪ ಕಣ್ ತೆರೆದು ನೋಡ್ತೀವ್ರಿ. ನಾವ್ ನೋಡ್ಲಾರ್ದ ಹೆಂಗ? ನಾವ್ ನೋಡಿ ಹೊತ್ತೇಳಿ ನಮ್ಮ ಮನ್ಯಾಗ ನೀವು ಸುಖವಾಗಿ ಜೀವನ ಸಾಗಿಸಕತ್ತೀರಿ. ಹೌದ್ರಿ, ಎಂತ ಬರ್ರಿ ಹಸದ್ ಬಂದಿರಿ, ಹೊಟ್ಟಿ ತುಂಬಾ ಉಣವಂತ್ರಿ. ಹಿಂಗ್ಯಾಕ ನಾರಾಕತ್ತೀರಿ? ಒಂದು ಮೂನಿ ಮಾಡಿ ಬಂದಿರಿ ಇಲ್ಲ? ಹುಚ್ಚಿ, ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು, ಮಣ್ಣಲ್ಲಿ ಮಣ್ಣಾಗಿ ದುಡಿಯವರು. ನಮಗ್ ಮಣ್ಣಿನ ವಾಸನೆ ಬರ್ಲಾರ್ದ ಏನು ಸುಗಂಧದ ವಾಸನೆ ಬರಕ್ ಸಾಧ್ಯ ಐತೆ? ಹೋಗಪ್ಪ, ಮೊದಲು ಹೋಗಿ ಬಾವಿಗ್ ಜಳಕ ಮಾಡಿ. ಜಳಕ ಯಾರ? ನಿಮ್ಮ ಹೋಗಿ ಬಂದು ಮಾಡಿಸ್ತಾಳ? ನಾ ಬಂದಿದ್ದ ರಗಡಾಗೆ ಜ್ಞಾನ ಹೋಗ್ಯಾಕಿನ್ ಎಲ್ಲಿ ಕರ್ಕೊಂಬರ್? ನಿಮ್ಮಪ್ಪ ನಿಮ್ಮ ಅಕ್ಕಂಗ್ಯಾರೇ ಕರಿಯತ್ ಹೇಳು. ಸೂರ್ಯ ಬಂದಾಗ ಹಗಲಲ್ಲಿ ಬೆಳಕು, ಚಂದ್ರ ಬಂದಾಗ ಇವಳಲ್ಲಿ ಬೆಳಕು. ದೇವರೇಖದಂತಿರುವ ಈ ನಮ್ಮ ಅರಮನೆಯಲ್ಲಿ ಶಿವ ಪಾರ್ವತಿ ಅಂತಿರುವ ಅಣ್ಣ ಅತ್ತಿಗೆಯರು ಇರುವಾಗ ಹಗಲಿರುಳು ಬೆಳಕು. ಅಣ್ಣ ಅತ್ತಿಗೆಯಮ್ಮ, ನಿಮ್ಮಿಬ್ಬರ ನೃತ್ಯವನ್ನು ಕಂಡು ನನ್ನ 2 ಕಣ್ಣುಗಳು ಪಾವನವಾದವು. ಇದೆಲ್ಲ ನಂದೇನು ಇಲ್ಲಪ್ಪ, ಎಲ್ಲ ನಿಮ್ಮ ಮಣ್ಣಂದೆ. ಅವ್ರಿಗೇನೋ ಸ್ವಲ್ಪ ಚಪಲ ಜಾಸ್ತಿ ಆಗಿ ಕುಡಿಯಕ್ ಶುರು ಮಾಡಿ. ಚಪ್ಪಲ ಏನಿಲ್ಲ, ಆದ್ರೆ ನಿಮ್ಮ ಅತ್ತಿಗೆ ಧ್ವನಿ ಕೇಳಿ ತುಂಬಾ ದಿನ ಆಗಿತ್ತು. ಅವಳು ಹಾಡಿದಳು, ಅವಳ ಜೊತೆ ಒಂದಷ್ಟು ಸ್ಟೆಪ್ ಹಾಕಿದೆ ಅಷ್ಟೇ. ಯಾಕೆ? ನಾ ಮಾಡಿದ್ದು ತಪ್ಪಾಯ್ತಾ ಅಲ್ಲ, ನಾ ಮಾಡಿದ್ದು ತಪ್ಪಾಯ್ತೇನಪ್ಪ ಅಂದ್ರೆ? ಇಲ್ಲ ಅಣ್ಣ, ಹಾಗಿದ್ರೆ ಕ್ಷಮಿಸ್ಬಿಡು. ಕ್ಷಮಿಸೋಷ್ಟು ದೊಡ್ಡವನು ನಾನಲ್ಲ ಅಣ್ಣ. ಛೇ, ಅದೆಂತ ಮಾತನಾಡ್ತೀರಿ? ಹೋಗ್ಬೇಕಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗುತ್ತಾ ಕುಣಿಯುತ್ತಾ ಹಾಡುತ್ತಾ ಸಂಸಾರ ಸಾಗಿಸಿದರೆ ಜಗಳ ಜಂಜಾಟ ಬಾರದೆ 100 ವರ್ಷ ಬಾಳಿ ಬದುಕಬಹುದೆಂದು ಬಲ್ಲವರ ಹೇಳ್ಯಾರ. ಉಂಡು 100 ಅಡಿ ಇಕ್ಕಿ
ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲ್ ಮಾಡಿ ಮಲಗಿದವ ವೈದ್ಯನ ಗಂಡ ಎಂದ ಸರ್ವಜ್ಞ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗು ನಗುತ್ತಾ ಸಂಸಾರ ಸಾಗಿಸಿದರೆ 100 ಮಡಿಯಷ್ಟು ಹೆಚ್ಚಾಗುತ್ತದೆ ಈ ಆರೋಗ್ಯ. ನಿಜ ಅಣ್ಣ, ನಿನ್ ಮಾತು 100 ಮಡಿಯಷ್ಟೇ ಖುಷಿ ಆಗ್ಬಿಟ್ಟಿದೆ ನಮ್ಗೆ. ಅಣ್ಣ, ಈ ಮನೆ ಅರಮನೆ ಅಂತಿದೆ ಅಣ್ಣ. ಈ ಮನೆಯಲ್ಲಿ ನಗುವಿಗೆ ಬರವೇ ಇಲ್ಲ. ನಂದನ ವರದಂತಿರುವ ಈ ಮನೆಗೆ ನನ್ನನ್ನ ನೀನು ಸೊಸೆಯಾಗಿ ಧಾರೆ ಎರೆದು ಕೊಟ್ಟದಕ್ಕಾಗಿ ನಿನಗೆ ನಾನು ಎಷ್ಟೊಂದು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಅಣ್ಣ. ಆದಷ್ಟು ಬೇಗ ನನ್ನ ಮುದ್ದು ತಂಗಿ ವಿದ್ಯಾಭ್ಯಾಸವನ್ನ ಮುಗಿಸ್ಬಿಟ್ಲು ಅಂತಂದ್ರೆ ನನ್ನ ಮುದ್ದಿನ ಮೈದುನನಾದ ಈ ನನ್ನ ಕುಸ್ತಿ ಪಟ್ಟು ಆ ನಿನ್ನ ಶಿಷ್ಯನಿಗೆ ಕ್ರಾಂತಿಗೆ ನಮ್ ತಂಗಿ ಕೊಟ್ಟು ಮದ್ವೆ ಮಾಡ್ಬಿಟ್ವಿ ಅಂತಂದ್ರೆ ನಿಜವಾಗ್ಲು ಈ ಮನೆ ಸ್ವರ್ಗದಂತೆ ಧೈರ್ಯವಾಗುತ್ತಣ್ಣ. ಹೌದಪ್ಪ, ಯಾಕಂದ್ರೆ ನಿನ್ನ ತಂಗಿನ ನನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ರೆ ನಮ್ಮ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಭೀಮರಾಯ, ಪಾರವೇ ಇರೋದಿಲ್ಲ. ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ. ಅದರಂತೆ ನನ್ನ ತಂಗಿ ಶ್ರಾವಣಿಯನ್ನು ನಿನ್ನ ಮನೆ ಸೊಸೆ ಮಾಡಿಕೊಡ್ತೀನಿ. ಖಂಡಿತ ನಿಮ್ಮ ಆಶೆಯನ್ನು ಎಲ್ಲ ಈಡೇರಿಸ್ತೇನೆ. ಏನಂತೆಪ್ಪ ಕ್ರಾಂತಿ? ಮಾನವರೇ, ಈ ವಿಷಯದಲ್ಲಿ ನನಗೆ ಬಹಳಷ್ಟು ಹೇಳಬೇಡಿ. ನಾನು ಈ ಮೊದಲು ಅತ್ತಿಗೆ ಅಮ್ಮನಿಗೆ ಹೇಳಿದ್ದೇನೆ. ಅವಳು ವಿದ್ಯಾವಂತೆ, ನಾನು ಹಳ್ಳಿಯ ಹುಂಬ. ಅವಳಿಗೂ ನನಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲದೆ ನನ್ನ ಛಲ ನನ್ನ ತಮ್ಮ ಕರ್ಣ ಸಿಗುವವರೆಗೂ ನಾನು ಮದುವೆ ಆಗುವುದಿಲ್ಲ ಎಂದು ಶಪಥ ಮಾಡಿದ್ದೇನೆ. ನಿನ್ನ ಇಚ್ಛೆಯಂತೆ ಆಗ್ಲಿ, ಯಾರು ಬೇಡ ಅಂತಾರೆ. ಅಂದಾಗೆ ರೀ, ನಮ್ಮಣ್ಣ ಯಾವ ಹಬ್ಬಕ್ಕೆ ತಪ್ಪಿಸ್ಕೊಂಡ್ರು ಈ ರಕ್ಷಾ ಬಂಧನ ಅನ್ನೋ ಹಬ್ಬ ಇದೆಯಲ್ಲ ಅದಕ್ಕೆ ಮಾತ್ರ ತಪ್ಪದೆ ಬರ್ತಾನೆ ನೋಡಿ ನಮ್ಮಣ್ಣ. ಹೌದಮ್ಮ, ಪ್ರತಿಯೊಬ್ಬ ಸೋದರ ಸೋದರಿಯರ ನಡುವಿನ ಅತ್ಯಮೂಲ್ಯ ಭದ್ರವಾದ ಬಂಧನವೇ ಈ ರಕ್ಷಾ ಬಂಧನ. ಈ ಬಂಧನದಿಂದ ಅಣ್ಣನ ಆಯು ಆರೋಗ್ಯ ಹೆಚ್ಚಾಗಿ ಸೋದರಿಗೆ ರಕ್ಷಾ ಕವಚವಾಗಿ ಬಾಳಲೆಂದು ಹಾರೈಸುವ ನನ್ನ ಮುದ್ದು ತಂಗಿಯ ಹಾರೈಕೆ ಮುಂದೆ ಎಲ್ಲವೂ ಶೂನ್ಯ. ಹೀಗಾಗಿ ನಾನು ಎಲ್ಲಿಯೇ ಇರಲಿ, ಹೇಗೇ ಇರಲಿ, ಈ ದಿನ ನಾನು ತಪ್ಪದೆ ನಿನ್ನಲ್ಲಿಗೆ ಬಂದೇ ಬರುತ್ತೇನಮ್ಮ, ಬಂದೇ ಬರುತ್ತೇನೆ. ಸಂತೋಷವಪ್ಪ, ತುಂಬಾ ಸಂತೋಷ. ಆದ್ರೆ ಅದನ್ನ ನಾವು ಪಡ್ಕೊಂಡು ಬಂದಿಲ್ಲ. ಊರಲ್ಲಿರುವ ಎಲ್ಲ ಅಕ್ಕ ತಂಗಿರೇ ನಮ್ಗೆ ಅಕ್ಕ ತಂಗಿಯರು, ತಾಯಿ ತಂಗಿ ತರ. ಆದ್ರೆ ನೀನು ಪುಣ್ಯವಂತ, ಇಬ್ಬರ ತಂಗಿಯನ್ನು ಪಡ್ಕೊಂಡಿದ್ಯಾ. ನಿನ್ನಂತ ಪುಣ್ಯವಂತ ನಾವ್ರಿಲ್ಲಪ್ಪ. ಹೌದಾ ಬೇಟ, ಆ ಪುಣ್ಯಕ್ಕೇನು ಕಮ್ಮಿ ಇಲ್ಲ ತಂಗಿ. ಎಂದು ಕುಸ್ತಿ ಐತಿ, ಅದರಾಗ ನನ್ನ ಶಿಷ್ಯ ಕ್ರಾಂತಿಯ ಭವಿಷ್ಯ ಅಡಿಗೈತಿ. ಈ ಹುಲಿಯ ಶಕ್ತಿ ಸಾಮರ್ಥ್ಯವನ್ನು ಕರ್ನಾಡಿಗೆ ತೋರಿಸುವ ಸಂದರ್ಭ ಬಂದೊದಗೈತಿ. ತಂಗಿ, ಬೇಗನೆ ರಾಖಿ ಕಟ್ಟಿ ಹಾರೈಸು. ತಂಗಮ್ಮ, ಸಣ್ಣವಳಿದ್ದಾಗ ನೀ ರಾಖಿ ಕಟ್ಟುವಾಗ ಹಾಡೊಂದು ಹಾಡುತ್ತಿದೆಯಲ್ಲಮ್ಮ, ಆ ಹಾಡನ್ನು ಹಾಡಿ ಹಾರೈಸು ತಾಯಿ. ಬಾಣ ಈ
ಈ ಸಂತೋಷ ವಿಷಯದಾಗ ಇನ್ನೊಂದು ಖುಷಿ ವಿಚಾರ ಹೇಳಬೇಕಾಗಿತ್ತು. ಈ ಸಂತೋಷಕ್ಕಿಂತ ಮೇಲಾದ ಖುಷಿ ಸುದ್ದಿ ಯಾವ್ದ್ಯಾವ್ದಪ್ಪ? ಇನ್ನೊಂದು ಖುಷಿ ವಿಚಾರ ಇದೆ. ಏನಪ್ಪ ಅದು? ಅಮ್ಮವ್ರೆ, ನಮ್ಮ ಬಾಯಿಂದ ಹೇಳ್ಬೇಕು ಅಥವಾ ನಿಮ್ಮ ಬಾಯಿಂದ ಹೇಳ್ತೀರೋ? ಬೇಡ ಅಪ್ಪವ್ರೆ, ನೀವೇ ಹೇಳ್ಬಿಡಿ. ನಾವೇ ಹೇಳೋಣ. ಅದೇ ನೀನು ಮಾವ ಆಗ್ತಿದ್ದೀಯ. ನಾನು ಕಾಕ ಆಗ್ತಾ ಇದ್ದೇನೆ ಮಾವ. ನನಗೆ ನನಗೇನ್ ಕಡಿಮೆ ಆಗೈತಿ? ನಾನು ಸೋದರ ಮಾವ ಆಗಾಕತ್ತೇನೆ. ತಂಗಿ, ಇಂಥ ಸುಸಂದರ್ಭದಲ್ಲಿ ಎಂತ ಈ ಅಣ್ಣನಿಗೆ ಮರೆಯಲಾಗದ ಕಾಣಿಕೆ ಕೊಟ್ಟೆ ಅಮ್ಮ, ಮರೆಯಲಾಗದ ಕಾಣಿಕೆ ಕೊಟ್ಟೆ. ತಂಗಿ, ನಾನಂತೂ ನೂರಾರು ದೇವರಿಗೆ ಹರಕೆ ಹೊತ್ತಿದ್ದೀನಿ, ನನಗಂತೂ ಹೆಣ್ಣೆ ಆಗ್ಬೇಕು ಅಂತೇಳಿ. ಶಿವ ಶಿವ, ಹೆಣ್ಣಿರ್ಬೇಕು. ನಿಮ್ಮ ಅಕ್ಕಂಗಿರಲ್ಲ ಹೆಣ್ಣು ಹಡಿತೀರಿ ನೀವು. ಇರುವಲ್ದಕ್ಕ. ನೀವು ಹೆಣ್ಣ ಕರೆಕ್ಟ್. ನಿಮ್ಗೆ ಹೌದು, ನಮಗೆ ಹೆಣ್ಣ ಗಂಡು ಬೇಕು. ಹಡಂದಿ ಹೆಣ್ಣು. ಹೆಣ್ಣು ಬಾಳಿಗೆ ಕಣ್ಣು ಅಂತ ಹಿರಿಯರು ಹೇಳ್ಯಾರ. ಹೌದು, ಹೌದು. ನಾವಿಲ್ದೆ ನೀ ಹೆಂಗ್? ಹೌದು. ನಾವೇ. ಗಂಡು ಹೆಣ್ಣು ಗಂಡು ಹೆಣ್ಣು. ಆಯ್ತು ನಿಮ್ದೆ. ಆ. ನಮ್ದೇ ನಮ್ದೇ. ನಿಮ್ಮ ಅಕ್ಕಂಗಿರಲ್ಲ ಹೆಣ್ಣು ಹಡಿತೀರಿ ನೀವು, ಹೌದು. ಅದಕ್ಕೆ ಹೆಣ್ಣು ಬೆಳ್ಕೊತೀರಿ ನೀವು. ಅದಕ್ಕೆ ನಾವು ಬಿಡ್ಕೋತೀವಿ ಹೆಣ್ಣು. ಹೆಣ್ಣಿದ ಮನಿ ತಣ್ಣಗಂತ ಹೇಳ್ಯಾರ. ದಗ್ಗ 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 ಉರಿತಿರ್ತದೆ ಗಂಡ ಬನ್ನಿ. ಇಲ್ಲಮ್ಮ, ಇಲ್ಲ, ಅದು ಗಂಡು ಖುಷಿ. ಇಲ್ಲ ಅಣ್ಣ. ಇಲ್ಲ ಇಲ್ಲ ಅಣ್ಣ, ನೀನು ಅವ್ರ ಪಾರ್ಟಿನ ಆಗಿದೆಯಲ್ಲ. ಇಲ್ಲಮ್ಮ, ನನ್ನ ಆಸೆನು ನಿನಗೆ ಗಂಡ ಆಗ್ಬೇಕನ್ನೋದೇ ನನ್ನ ಆಸೆ. ಹೋಗ್ಲಿ ಬಿಡಣ್ಣ, ಅವಳಿ ಜವಳಿ ಆಗ್ಬಿಡ್ಲಿ. ತಂಗಿ, ಅಣ್ಣ ತಂಗಿ, ಅಣ್ಣ ಅಳುದಿರು, ನಿನಗೆ ಗಂಡು ಮಗನೇ ಆಗತ್ತೆ. ತಂಗಿ, ನನ್ನ ಹಳೆಯನಿಗೆ ಕಾಲು ಗಡಕ, ಬೆಳ್ಳಿ ಉಡದಾರ, ಬಂಗಾರ ಚೈನ ಮಾಡಿಸ್ತಿರ್ತೀನಿ. ತಂಗಿ, ನನ್ನ ಹಳೆಯನ ಬೆಳ್ಳಿ ತೊಟ್ಟಲ್ದಾಗ ಹಾಕಿ ತೂಗ್ಬೇಕನ್ನೋ ಆಸೆ ಐತವ ನನಗ. ತಂಗಿ, ನಿನ್ನ ಚೊಚ್ಚಲ ಹೆರಿಗೆಯನ್ನು ನನ್ನ ಮನೆಯಾಗ ಮಾಡಿಸಿ ನಿನ್ನ ಸೀಮಂತ ಕಾರ್ಯಕ್ರಮವನ್ನ ಧಾಮ್ ಧೂಮ್ ಎಂದು ಮಾಡಿಸ್ಬೇಕಂತೇಳಿ ಮಾಡೇನವ. ಖುಷಿಯೇನವ ತಾಯಿ? 100 ಪಟ್ಟು ಖುಷಿ ಅಣ್ಣ. ನಿನ್ನ ಆಸೆ ಎಂತೆ ನನಗೆ ಗಂಡು ಮಗುನೇ ಆಗ್ಲಿ ಬಿಡು. ನಮ್ಮ ಅಣ್ಣನಿಂದ ಹೆಚ್ಚಿಂದ ಏನಿದೆ. ನಮ್ಮ ಅಣ್ಣನಾಗೇ ನನ್ನ ಆಸೆ. ನಾನು ಬರುವುದಿಲ್ಲ ಅತ್ತಿಗೆ ಅಮ್ಮ. ಯಾಕಪ್ಪ, ನೀನ್ ಯಾಕೋ ಈಗ ಚೆನ್ನಾಗಿದ್ದೆಲ್ಲ? ನಂದ ಗೋಕುಲದಂತಿರುವ ಈ ನಮ್ಮ ಅರಮನೆಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡುವ ಪುಟ್ಟ ಕೃಷ್ಣ ಬರುತ್ತಿರುವ ವಿಷಯ ತಿಳಿದು ನನಗೆ ಎಲ್ಲಿಲ್ಲವ ಸಂತೋಷವಾಗಿದೆ. ಈ ಸುಂದರ ಸಮಯದಲ್ಲಿ ನಿಮ್ಮ ಮಧುರ ಕಂಠದಿಂದ ಒಂದು ಹಾಡು ಕೇಳದೆ ನಾನು ಊಟ ಮಾಡುವುದಿಲ್ಲ ಅತ್ತಿಗೆ ಅಮ್ಮ, ನಾನು ಊಟ ಮಾಡುವುದಿಲ್ಲ. ಹೋಗ್ಲಿ ಬಿಡಪ್ಪ, ಯಾಕಷ್ಟೊಂದು ಹಠ ಮಾಡ್ತಾ ಇದ್ಯಾ? ನಾನೀಗ ಹಾಡು ಹೇಳ್ಬೇಕು ತಾನೆ? ಆಗ್ಲಿ ಬಿಡು, ಹಾಡೇ ಹೇಳ್ತೀನಿ. ಆದ್ರೆ ನಾನು ಒಬ್ಳೇ ಅಲ್ಲ, ಎಲ್ರು ಸೇರಿ ಹಾಡು ಹೇಳಿ ಊಟ ಮಾಡಕ್ ಹೋಗೋಣ. ಆಯ್ತು ಅತ್ತಿಗೆ ಅಮ್ಮ. ಅಣ್ಣ, ನಿನಗಿಷ್ಟವಾದ ಹೋಳಿಗೆ ಮಾಡಿದ್ದೀನಿ, ಹಾಗೂ ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ದೀನಿ. ಹಾಡು ಹೇಳೇ ಹೋಗೋಣ.
ಇಲ್ಲದ ಒಲೆ, ಹೂಗಳಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ. ಹಾಗೆ ಅಣ್ಣ ತಮ್ಮ ಬಂಧು ಬಳಗ ಇಲ್ಲದ ಬದುಕುವ ಮರಭೂಮಿಯಲ್ಲಿನ ಮರದಂತೆ. ಹೇ ರುದ್ರಯ್ಯ, ಆ ರಾಮ ತನ್ನ ತಂದೆ ತಾಯಿಗೋಸ್ಕರ 14 ವರ್ಷ ವನವಾಸ ಮಾಡಿದ್ದೆ. ಆದರೆ ನೀನು ನನ್ನ ಮೇಲೆ ಇಲ್ಲ ಸಲ್ಲದ ಕೇಸನ್ನು ಹಾಕಿ 18 ವರ್ಷ ಬಾಲಾಪರಾಧಿಯನ್ನಾಗಿ ಮಾಡಿದೆಲ್ಲ ಮಗನೇ. ಈ ಕರ್ಣ ಹುಟ್ಟಿದ್ದೇ ವಿಚಿತ್ರ, ಬದುಕಿದ್ದೇ ಡಿಫ್ರೆಂಟ್, ಇಲ್ಲಿಗೆ ಬಂದಿದ್ದೇ ಕರೆಕ್ಟ್. ರಾಜಕೀಯ ರಣಹೇಡಿಗಳಿಗೆ ರಣಧೀರನಾಗಿ, ಕಳ್ಳ ಕದಿಮರಿಗೆ ಯಮಕಿಂಕನಾಗಿ, ಬಂಡ ಶ್ರೀಮಂತರಿಗೆ ಮಿಂಡನಾಗಿ, ಜಲ ಸಾಧಿಸುವುದೇ ಈ ಜಲದಂಗ ಮಲ್ಲನ ಚಮತ್ಕಾರ. ಈ ಮದ ತುಂಬಿದ ಮತದಾನ ಜೊತೆ ಕಾದಾಡಲು ಯಾವನಾದರೂ ಆದರೆ ಅವನು ಎದೆ ಬಗೆದು ಬಿಸಿ ರಕ್ತ ಕುಡಿಯುತ್ತಾನೆ. ಈ ಗಂಡದೆ ಗುಂಡಿಗೆ ಇರುವ ಕರ್ಣ. ನೀವು ತಿಳಿದ ಹಾಗೆ ನಾನು ಹೀರೋನೂ ಅಲ್ಲ, ವಿಲನ್ನೂ ಅಲ್ಲ. ಎರಡು ಬಿಟ್ಟು ಮೂರನೆಯವನು. ವಿಚಾರ ಮಾಡಿ ಬರ್ತೀನಿ ಮುಂದಿನ ಸನ್ನಿವೇಶದಲ್ಲಿ. ನಿನ್ನಿಂದ ಸುತ್ತಿ ಸುತ್ತಿ ಕಂಗಲಾದನ, ಶುರುವಾಯ್ತು ಕರೋನ, ಒಬ್ಬನಾಯ್ತು ಲಾಕ್ಡೌನ, ನಿನ್ನಿಂದ ಸುತ್ತಿ ಸುತ್ತಿ ಕಂಗಲಾದನ. ಅಬ್ಬಬ್ಬಬ್ಬಾ, ಫಸ್ಟ್ ಪಾಯಿಂಟ್, ಈ ಊರಿಗೆ ಹೊಸದಾಗಿ ಟೀಚರ್ ಆಗಿ ಬಂದಿನ್ರಿ. ಅಂತೂ ಇವ್ರಿಗೆ ಟೀಚರ್ ಆಗಿ ಬಂದಿನ ಅಂದ್ಮೇಲೆ ಈ ಊರಲ್ಲಿ ಹುಡುಗರ್ದು ಹಾವಳಿ ಬಾಳ ಐತೆ ಅಂದ್ಕಂಡ್ರಿ. ಈ ಊರಲ್ಲಿ ಹುಡುಗರ್ದು ಹಾವಳಿ ಬಾಳ ಐತಿ. ಆ ಹುಡುಗರು ನನ್ನ ರ್ಯಾಂಕ್ ಮಾಡಕ್ಕಿಂತ ಮುಂಚೆ ನಾನು ಸ್ವಲ್ಪ ಡ್ರಾಮಾ ಮಾಡಿ ಸ್ವಲ್ಪ ಮಜಾ ತಗೊಂಡು ಸಜಾ ಕೊಡ್ತೀನಿ ನೋಡಿ ಇವನಿಗೆ. ನಿಜ ಹೇಳತೇನ ಗೆಳತಿ, ಕಿವಿ ಕೊಟ್ಟೆ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ, ಈ ಜೀವನ ಹಂಗ ಕಳಿತಿ, ನನ್ನ ಮರೆತು ನೀ ಹಂಗ ಇರತಿ, ಈ ಜೀವನ ಹಂಗ ಕಳಿತಿ. ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಜೀವನ ಹಂಗ ಕಳಿತಿ, ನನ್ನ ಮರೆತು ನೀ
ಸಾಕು ಮನಸ್ಸಾದಂಗ ಕಾಣ್ತತಿ ನಾ ಹೇಳ್ತಾನೆ ಕೇಳಿ ಆ? ನಂದು ನಿಂದು ಮದುವೆ ಆಗಿತ್ತು ಸಣ್ಣವ್ರಿದ್ದಾಗ ನಂದು ನಿಂದು ಮದುವೆ ಆಗಿತ್ತು ಸಣ್ಣವ್ರಿದ್ದಾಗ ಅದು ಸರೇ ಮದುವೆ ಅಲ್ಲ ಹುಡುಗಿ ಗುಳ್ಳವ ನಾಡಾಗ ಅದು ಸರೇ ಮದುವೆ ಅಲ್ಲ ಹುಡುಗಿ ಗುಳ್ಳವ ನಾಡಾಗ ಹಾಗೆ ನೀವಲ್ಲ ಅಬ್ಬಬ್ಬಬ್ಬ. ಕುತ್ತಲಿ ಕೂರಂಗಿಲ್ಲ ನಿನಗೆ ನನ್ನ ಬೆಳಗ್ಗೆ ಬಂದೆ ಜುಮ್ಮಾಯ, ಯಾರಿಗೆ ನನಗೂ ಗೊತ್ತಾಗಲ್ಲ ಹಾದಿ ಬೀದಿ ತಿರುಗಾಡುತ್ತೇನ ನಿನ್ನ ಫೋಟೋ ಹಿಡ್ಕೊಂಡ ಅವ್ವ ಅಪ್ಪ ಬರ್ತಾರ ಓಡಿ ಹೋಗಲಾಗ ಕರ್ಕೊಂಡ. ಹಾದಿ ಬೀದಿ ತಿರುಗಾಡುತ್ತೇನ ನಿನ್ನ ಫೋಟೋ ಹಿಡ್ಕೊಂಡ ಅವ್ವ ಅಪ್ಪ ಬರ್ತಾರ ಓಡಿ ಹೋಗಲಾಗ ಕರ್ಕೊಂಡ. ಕಾಮವ ಸೈಲ ಶಿವ ಸೈಲ ಕಾಮವ ಸೈಲ ನಿನ್ನ ಗುಂಡಿ ಗುಂಡಿ ಟ್ವೆಂಟಿ ಬಿಸಗಿಟ್ಟ ಡೇರೆ ಮಿಲ್ಕ ಚಾಕಲೇಟ ಕುಡ್ದನ ಹೂವಣ್ಣ 20 ಬಿಸಗಿಟ್ಟ ಡೇರೆ ಮಿಲ್ಕ ಚಾಕಲೇಟ ಕುಡ್ದನ ಹೂವಣ್ಣ ಹಾಡಿನ ಹಾಡಿ ಆಟ ಆಡಿನ ಅವನ ಕೇಳಿನ 20 ಬಿಸಗಿಟ್ಟ ಡೇರೆ ಮಿಲ್ಕ ಚಾಕಲೇಟ 20 ಬಿಸಗಿಟ್ಟ ಡೇರೆ ಮಿಲ್ಕ ಚಾಕಲೇಟ ಕುಡ್ದನ ಹೂವಣ್ಣ ಹಾಡಿನ ಹಾಡಿ ಆಟ ಆಡಿನ ಸುತ್ತಮುತ್ತಲು ಸಂಜೆಗಟ್ಟಲು ಪ್ರತಿಭಾ ಕಾರಂಜಿ ಬಂದರ ಸಾಕ ಒಂದಾಗಿ ಹಾಡಂಗ ಮೂರು ಲೋಕ ಕರೆದಿದ್ದರಲ್ಲೋ ನನ್ನ ಹಾಡಾಟ ರಾಜೇಶ್ವರಿ ನೀ ಬರಲಿಲ್ಲ ಯಾಕ ಕನ್ನಡ ಶಾಲಿ ಹೈಸ್ಕೂಲ್ ಮೂಲಿ ನೀ ಬರವಲ್ಲಿ ನೈಟಿ ಕುಡುಗ ಹೊಡೆತನ ಜೋಲಿ ನೈಟಿ ಕುಡುಗ ಹೊಡೆತನ ಜೋಲಿ ಚಿಕ್ಕಾಗೈತು ಹಾರಿನ ಕೋಲಿ ಶ್ರಾವಣ ದಿನದಾಗ ನಿನ್ನ ನೆನಪು ಬರುತ್ತೈತೆ ಶ್ರಾವಣ ದಿನದಾಗ ಮಗ್ಗಲ ಮನಿ ಅಂಟಿ ಮರಿಯ ತಮ್ಮನ ಮಗಳ ಬಂದಾಳಂತ ಏನು ಬಾರಿ ಹಾಕ್ಯಾಳು ಚೂಡಿದಾರ ಯಪ್ಪ ಮಿಂಚುವಂಗ ಹಾಕ್ಯಾಳು ಚೂಡಿದಾರ ಎಡಗಾಲ ಎತ್ತ ತಾಳ ಕಟ್ಟಿ ಕರಿದಾರ ಎಡಿಗಾಲ ಎತ್ತ
ತಾಳ ಕಟ್ಟಿ ಕರಿನಾರ ಊರ ನೋಡ್ಬರ್ನೆಲ್ಲ ಹವ್ವ ಹಾರಿಸಾಳ ಸುಮ್ಮ ಸುಮ್ಮ ಕಣ್ಣಿಗೆ ಒಟ್ಟ ಮಾಡಬಾರ್ದ್ರಿ ಅಪ್ಪ ಈ ಬಡಿಗ್ಯಾರದ ಅಂದ ಯಾಕಂದ್ರ ಬರೇ ಈ ಬಿಸ್ನೆಸ್ ನಲ್ಲಿ ಬರೀ ಲಾಸೆ ತೋರ್ಸತ್ತೈತ್ರಿ ಅದಕ್ಕೆ ನಮ್ ಬಡಿಗ್ಯಾರ ಗಂಗಾಪಣ ಈ ದಂಧ ಬಿಟ್ಟು ಅಗಸಿ ಕಟ್ಟಿ ಕುಂತಂಕ ಅಂತಾನ ಆ ಕನ್ಯಾಕ ಬಡಿಗ್ಯಾಂತನ ಮಾಡುವ ಕಲ್ಯಾಣ ನಾವು ಪತ್ತರ್ಕಿ ಪೇನ್ ಹತ್ತೇನ ಹೇಳ್ತಂಗ ನೀವ್ ಹೇಳ್ತೀನಿ ಕೇಳ್ರಿ ಇಲ್ಲಿ ನಮ್ಗೆ ಬಂದ್ರ ನಗರಿ ಕರೆ ನಾನ್ ನಗಿಸ್ಬೇಡ್ರಿ ನಾ ಹೇಳ್ತೀನಿ ಕೇಳ್ರಿ ಇವ್ರ ಮದುವೆ ಆಯ್ತಂದ್ರ ಇವ್ರ ಪೈಸ್ನಾಡ್ಕ ಪಲ್ಲಂಗ್ ಮಾಡ್ಲಕ್ಕೂ ಬಡಿಗೆನೆ ಬೇಕ್ರಿ ನಾಳೆ ಹಡದ್ರಂದ್ರ ಇವ್ರಿಗೆ ಹೊರಸಲ ಮಾಡ್ಲಕ್ಕೂ ಬಡಿಗೆನೆ ಬೇಕ್ರಿ ಅದೊಂದು 11 ದಿನಕ್ಕೆ ತೊಟ್ಲಾಗ ಹಾಕ್ತಾರಲ್ಲ ಕೂಸಿನ ಅವ್ನು ತೊಟ್ಲ ಮಾಡ್ಲಕ್ ಬಡಿಗೆನು ಬೇಕ್ರಿ ಇಟ್ಟೆಲ್ಲ ಬಿಸ್ನೆಸ್ ಭಾರಿ ಐತ್ಕರೆ ಒಂದು ಹುಡುಗಿ ನನ್ನ ಮದುವೆ ಆತನತ್ ಹೊಲದ ಮುಂದೆ ಬರಲಾಗಿತ್ರಿ ನಮ್ಮ ಅಕ್ಕಗಳು ಹಡದಾರ ಕರೆ ನಾ ಹುಡುಗರು ಸಣ್ಣ ಹೋದಾವ್ರಿ ಅವ್ರು ಲಗ್ನ ಮಾಡಿ ಕೊಡ್ತೀನಿ ಅನ್ನಲಾಗ್ಯಾರಿ ಗಿಫ್ಟ್ ಕೊಡ್ತಾರತ್ರಿ ಬಾಳಿ ಕೊಡ್ಬೇಕತ್ರಿ ಅವ್ರಿಗೆ ಅದಕ್ಕೆ ನಾ ಏನ್ ಮಾಡೀನ್ರಿ ಇಲ್ಲೆಲ್ಲಿ ಗಿರ್ನಿ ಐತಿ ಗಣಪು ಇಟ್ಟಲ್ಲ ಕೂತಾರನ್ನ ಮತ್ತ ಯಾಕಂದ್ರ ಮತ್ತ ನಾ ಅವ್ರ ಬಿಸ್ನೆಸ್ ಜರ ಹಿಂಗ ಯಾನ್ ಹೊಡ್ಯ ಈ ದಂಧದಾಗ ಏನೂ ಲಾಭ ಇಲ್ರಿ ಅದಕ್ಕೆ ಅವ್ರ ಗಿರ್ನಿ ಮುಂದೊಂದು ಗಿರ್ನಿ ಇಟ್ಟ ಆಯ್ಗಳು ಮುತ್ಯಾಗಳು ಅವ್ವಗಳು ಆಂಟಿಗಳು ಯಾರೇ ಬಂದ್ರಂದ್ರ ಇಟಲ್ಲ ನೀ ಬೀಸ್ ಪಾತ್ಯ ಕೊಟ್ಟು ಕಳಿಸ್ಬಿಟ್ಟ ಅಗದಿ ಹುಡುಗ್ಯಾರ ಜರ್ಮನಿ ಬುಟ್ಟಿ ತಲೆ ಮೇಲೆ ಇಟ್ಕೊಂಡ್ ಬಂದ್ರ ಅಂದ್ರ ಅವ್ರಿಗೇನು ನನಗೆ ಅಗದಿ ಪುಕಾಟ್ರಿ ಬೆಳ್ಳತನ ಹಾಕಿ ಬೀಸ್ ಕಳಿಸ್ಬಿಡ್ತಾನ್ರಿ ಇರ್ಲಿ ಇಲ್ಲಿ ಯಾವುದೋ ಒಂದು ಭಿಕ್ಷಕ್ಕೆ ನಿಂತಂಗ ಕಾಣತೈತೆ ಹಳಸಿದು ಬಳಸಿದು ಕೊಡು ಅಂತ ಹೇಳಿ ಯಾರಿ ನೀವು ಏನ್ರಿ ಅದು ಅಳಿಸಿದ್ದು ಬಳಸಿದ್ದು ಕೊಡ್ಬೇಡ್ರಿ ಕಟ 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 100 ರೂಪಾಯಿ ನೋಟ್ ತೆಗಿರಿ ನಾನು ಬಿರಿಯಾನಿ ತಿನ್ಲಾರ್ದೆ ಬಹಳ ದಿವಸ ಆಯ್ತು ಅದಕ್ಕೆ 100 ರೂಪಾಯಿ ಕಟ ಕಟ ನೋಟ್ ಕೊಟ್ಬಿಡ್ರಿ ಯಾರು ನೀ ನಾವೇ ಇದನ್ನ ಊಟ ಕೆತ್ಕೊಂಡು ಮ್ಯಾಗಿನ ಓಣಿ ಹಿಡಿದು ತಾಗಿ ಮಾರ 10 ರೂಪಾಯಿ ಕೊಟ್ಟು ಯಾವ ತೋಳಲ್ಲ ನಿನಗೆ 100 ರೂಪಾಯಿ ಕೊಡ್ಲಿ ಭಾಳ ಭಾರಿ ಭಿಕ್ಷಕ್ಕೆ ಕಾಂತಾಳಪ್ಪ ಆಕಿ ನಾವು ಊರ ಬರ್ಬೇಕಾದ್ರೆ ನಮ್ಮಲ್ಲಿ ಕ್ಯಾರ್ಲಿ ಹೊಡೆದು 100 ರೂಪಾಯಿ ಕೊಟ್ಟು ಕಳಿಸ್ತಾರ ನಿನಗೆ 100 ರೂಪಾಯಿ ಕೊಡ್ಲೇನ ರೀ ನಾನು ಭಿಕ್ಷುಕಿ ಅಲ್ಲ ಕಣ್ರಿ ಭಿಕ್ಷುಕಿ ಅಲ್ಲ ಈ ಊರಿಗೆ ಹೊಸದಾಗಿ ಬಂದಿರೋ ಕನ್ನಡ ಶಾಲೆ ಮಾಸ್ತರ್ ಎಂತದೂ ಟೀಚರ್ ಟೀಚರ್ ಯಪ್ಪ ಟೀಚರ್ ಯಾ ಕಾಲ್ ಮಿಂಟ ಟೀಚರ್ ಪಾಠ ಹೆಂಗ್ ಕಲಿಸ್ತೀರಿ ಜರ್ಜರ ಅನಿಸ್ಲಾಗ್ತಿ ಜರ್ಜರ ಚುಮ್ಮ 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 ನೀ ನನ್ಕಿಂತ ಹಾರಾಡಿ ಮೂರಾಡಿ ಒಳ್ಳೆ ಗಲಟ್ ಗಾತ್ರ ಇದ್ದಂಗ ಅದ್ಯಾ ಚುಮ್ಮು ಚುಮ್ಮ ಮಾಡ್ಲಾರ್ದಿನೇನು ಇದು 21 ವಯಸ್ಸಿನ ಹುಡುಗೈತಿ ಹಾರಡಿ ಎಂಡಡಿ ಏನ್ ಸಂಬಂಧ ಇಲ್ಲ ಅದನ್ನ ಹೇಳಂಗಿಲ್ಲ ನೀನೇ ತಿಳ್ಕೊ ಯಾಕಂದ್ರ ನಮ್ಮ ಅಕ್ಕಂಗೆ ಕೊಟ್ಟಾರ ನಾನು ಹೇಳಿ ಕ್ಯಾರ್ಲಿ ಹೊಡೆದು ಹೋಗ್ಯಾರತನ್ನ ನೋಡ್ರಿ ಬೈಂಡ್ ಲಿಪಿ TCH ಕಲಿತು ಬಂದಿದ್ದೀನಿ ಡೋಂಟ್ ವರಿ ಐ ಆಮ್ ಪರ್ಫೆಕ್ಟ್ ಟೀಚಿಂಗ್ ಮಾಡ್ತೀನಿ ಪರ್ಫೆಕ್ಟ್ ಆಗಿ ನಮ್ ಸಂಗಾಟ ಹುಡುಗ್ಯಾರ ಓಹೋ ನಮ್ ಸಂಗಾಟ ಹುಡುಗ್ಯಾರ ಮಾತಾಡ್ಲತ್ರ ಅಂದ್ರ ನಾವೇನ್ ತಲೆ ಕೆಡ್ಸೋಂಗಿಲ್ಲ ಮಾತಾಡ್ಕರೆ ನೀವು ಇಂಗ್ಲಿಷ್ನಾಗ ಹಿಂಗ ಟಸ್ ಟಸ್ ಬುಸ್ ಟಸ್ ಬುಸ್ ಅಂತ ಯಾಕಂದ್ರ ಯಾಕ್ರಿ ನೀವು ಇಂಗ್ಲಿಷ್ ಸಾಲಿ ಕಲಿತು ಟೀಚರ್ ಆಗಿರಿ ಅನ್ನೋದು ಗೊತ್ತಾಯ್ತು ಹೌದ್ರಿ ನಮ್ ಊರಾಗ ಇಂಗ್ಲಿಷ್ನಾಗ ಹೆಚ್ಚು ಮಾತಾಡೋಂದ್ರ ನಾವ್ ಒಬ್ಬನೇ ನಮ್ಮ ಸಾಡ್ಯಾರ ಮಾಳೆ ಇಂಗ್ಲಿಷೇ ಮಾತಾಡ್ತಾನ ಅವ್ನು ಇಂಗ್ಲಿಷ್ ಮಾಡು ಅಂತೇಳಿ ಬಿರುದು ಕೊಟ್ಟಾರ
ಹೌದಾ? ನಮ್ ಬೀರು ಮಾತಾಡ್ತಾ ಕರಿ ಅವ್ನ ಮಾಳಿ ಅಮ್ಮ ಕರ್ಕೊಂಡು ಹೋಗ್ಯಾನ. ಯಾರು ನನಗೆ ಗೊತ್ತಿಲ್ಲ ಮಾಳಿ ಅಮ್ಮ ಅವ್ನ ಮಾಳಿಕರ್ ಅಂತ ಕರೀತಾರ. ಮಾರಾಟ? ಅವ್ ಕರ್ಕೊಂಡು ಹೋಗ್ಯಾನ. ಹಾ ಏನೇ ಆಗೋಲಕ್ಕ ನಮ್ ಹಾಳು ಬಿದ್ದಿದ ಕನ್ನಡ ಶಾಲೆ ಅಲ್ಲಿ ತೋರಿಸ್ರಿ. ಹಲ್ ತೋರಿಸ್ರಿ. ಏನೇ ಆಗೋಲಕ್ಕ ನಮ್ ಹಾಳು ಬಿದ್ದಿದ ಕನ್ನಡ ಶಾಲೆಗೆ ಗೊಂಬಿ ಅಂತ ಟೀಚರ್ ಬಂದಿಲ್ಲ, ಅಟ್ಟೆ ಸಾಕ. ಯಾಕಂದ್ರ ನಮ್ಮ ಊರಿಗೆ ನೀವು ಹೊಸದಾಗಿ ಬಂದಿರ್ತೀರಿ, ಎಲ್ಲ ಸಾಮಾನು ಮರೆತು ಬಂದಿರ್ತೀರಿ. ನೀವು ನಮ್ಮ ಊರಾಗ ಇರುತ್ತಾನ ನಂದೆಲ್ಲ ನಿನಗೆ, ಏ ಕೈ ತೆಗಿ, ಕೈ ತೆಗಿ, ಕೈ ಕೈ. ನಂದೆಲ್ಲ ನಿನಗೆ. ಏ, ಏನಂತೆ ಅದು? ಒಣಕೆ ಅಲ್ರಿಪ್ಪ, ಇಪ್ಪ ಗೂಟ ಅಲ್ರಿ. ನಾವು ಎಂದು ಹುಡುಗಿಯರ್ನ ನೋಡಿಲ್ಲ. ಯಾಕಂದ್ರೆ ಬರೀ ಆ ರಾಶಿ ಮಿಷನ್ ತಗೊಂಡ್ ಗುಡ್ಡು ತಿರುಗಾಡ್ದಲ್ಲ. ಅದು ಊರಾಗಿದ್ರೆ ಹುಡುಗಿಯಾರ ನೋಡ್ಬೇಕಲ್ಲ. ನೋಡ್ರಿ ಹುಡುಗಿಯಾರ ನೀವು ಟೀಚರ್ ಇದ್ರಿ, ಹೌದ್ರಿ, ನೆಪ್ಪೆ ಯಾರಿ ನೀವು ಟೀಚರ್ ಅಂತ ಕಾಣಲಾಗಿರಿ. ನಾನು ಏನ್ ಮಾಡ್ಲಿ? ಟೀಚರ್ ಕಾಣಲ್ಲ ಮತ್ತಿನ್ನೇನ್ರಿ ಕಾಣ್ತೀನಿ? ಒಂಥರ ಕಾಣತ್ರಿ. ಇರ್ಲಿ ಬಿಡು ಒಂಥರ ಟೀಚರ. ಯಾವ ತರ ಕಾಣಕತ್ತೀನಿ? ಇದ ಗೂಟ ಒಣಕೆ ಏನ್ ಅಲ್ಲಿಲ್ರಿ. ನಮ್ಮ ಊರಿಗೆ ಏನು ಹೊಸದಾಗಿ ಬಂದಿರ್ತಿರ್ಲ, ಹೌದು. ಕುಟ್ಟಾಕ ಬೀಸಾಕ ಮರುತ್ ಬಂದಿರ್ತೀರಿ. ಅದಕ್ಕ ನಮ್ಮ ಊರ ನೀವು ಎಷ್ಟು ದಿನ ಇರ್ತಿರ್ಲ, ಕುಟ್ಟುದು ಬೀಸುದು ಎಲ್ಲ ಒಣಕಿ ನಿಮಗೆ. ಎಷ್ಟು ದಿನ ನನಗೆ ಒಣಕಿ ತಗೊಂಡ್ ಕೊಟ್ಟು ಬರ್ರಿ. ಮಾತಾಡ್ರಿ, ನಿಮ್ಮದೈತಿ ಪಾಳೆ. ಪಾಳೆ ನಮ್ದೈತ? ಪಾಳೆ ಅಂದ್ರೆ ಅವ್ರು ಹಿಡ್ದೀರಿ. ಯಾಕೆ ಹೇಳ್ತೀರಿ? ಓಟಿ ಹೌದಾ? ನೀವು ಒಳ್ಳೆ ಬಿಸ್ಕುಲ್ ಯೂಸ್ ಮಾಡಂಗಿಲ್ರಿ, ನಾವು ಗ್ರೈಂಡರ್ ಯೂಸ್ ಮಾಡ್ತೀವ್ರಿ. ಗ್ರೈಂಡರ್ ಮಿಕ್ಸರ್ ಎಷ್ಟಿರೋದಾಗುದ್ರಿ ಟೀಚರ್? ಹೆಂಗ ನೀವು ಗ್ರೈಂಡರ್ ಮಿಕ್ಸರ್ ಮಾಡೋರು? ಲೈಟ್ ಹೋಗುತ್ತಾನ ಅಟ್ಟೆ, ಈ ಲೈಟ್ ಹೋಗೋಣ ರೀ ಗೂಟ್ ಬೇಕೆ. ಹಂಗ್ರಿ ಹಂಗ ವಿಚಾರ ಮಾಡ್ತೀರಿ? ಊಟ ಇಟ್ಕೊಂಡು ನಿಮಗೆ ಇಂಗ್ಲೀಷ್ ರೀ ಯಾವ ಕಲಿಸದ, ನೌಕರಿ ರೀ ಯಾವ ಕೊಟ್ಟು ಹೋಗ್ಬೇಕಂತ ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಹೋಗ್ರಿ ಇಂಗ್ಲಿಷ್ ಯಾವ ಕಳ್ಸೋಣ ಅಂತ ಹೋಗ್ಬಿಡ್ರಿ. ಅಂದಾಗ ನಾವು ಒಳ್ಳೆ ಬಿಸ್ಕುಲ್ ಯೂಸ್ ಗ್ರೈಂಡರ್ ಮಾಡ್ತೀವಿ ಅಂತ ಅಂದಾಯ್ತು. ಮತ್ತೇನ್ ಹೇಳ್ರಿ? ಇನ್ನೇನಿಲ್ಲ, ಅದೇ ಹೇಳ. ಕುಕ್ಕರ್ ಮಿಕ್ಸರ್ ಬಾಳ ಓರ್ ಹೇಳಕ್ ಹೋಗ್ಬೇಡ. ಅವು ಲೈಟ್ ಕಾಯಂ ಇರಲ್ಲ. ನಮ್ಮ ಊರಾಗ ಲೈಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾವು ಜಮಖಂಡಿ ಅಮ್ಮಕ್ಕ ಪೋಣ ಚಮಕ ದೇಕ ಕೇಳಿ ಪೋಣ ಚೋಯ್ ಮಿಕ್ಸರ್ ಬಂದ್ ಬಂದೈತೆ ಕೇಳಿ. ನಿಮ್ ಮಿಕ್ಸರ್ ಕೇಳಿ ಲೈಟ್ ತಂದ್ಕೊಂಡು ಜಮಖಂಡಿ ಅಂದ್ರೆ ಅಲ್ಲೆಲ್ಲ, ಇಲ್ಲಿ ನಮ್ ಕಾಕ ಅವ್ರ ಅಡ್ಡಿ ಹೆಸರು ಜಮಖಂಡಿ ಐತಿ. ಅವು ಜಮಖಂಡಿ ಅಮ್ಮಕ್ಕ ತಿಕೋಡೆ ತಾಲೂಕ್ ಬಿಟ್ಟು ಜಮಖಂಡಿಗೆ ಯಾಕೆ ಹೋಗುನು? ಹೌದೌದು ಬಿಡ್ರಿ, ಹೌದು ಸರಿಯಾಗಿ ಹೇಳಿದ್ರು ಬಿಡ್ರಿ. ಅಲ್ಲಿಗೆ ಯಾಕೆ ಹೋಗೋದು ಅಂತ ಮತ್ತೇನ್ರಿ? ಇದೇ ಮಾಡೋಣ, ಇದೇ ಖುಷಿ. ಹಂಗಾರ ಎಬ್ಬಸಿ ನೋಡೋಣ. ಹಂಗಾರ ಎಬ್ಸ್ರ ಎಬ್ಬಸಿ ಒರೆಸ್ತಾನ ನೆಪ್ ಉಳಿಬೇಕು. ಅಲ್ಲ ನೀನು ಊಟ ನಾನು ಹೊತ್ಕೊಂಡು ನೀನೇ ಕುಣದ್ ಬಿಡು. ಅಲ್ಲ ನಿನ್ನ ಹತ್ಕೊಂಡು ನಾನು ಹೊತ್ಕೊಂಡು ಕುಣದ್ ಬಿಡ. ಏ ಯವ್ವ, ಎಷ್ಟು ಕೆಜಿ? ಏ ಯವ್ವ, ಎಷ್ಟು ಕೆಜಿ ಅದು ಹೇಳ ಅದಾರ? 88 ಕಿಲೋ ಅದು. ನಮ್ಮ ಅವ್ವ ಸಂಗ ಮಾತಾಡತ್ತಂತಮ್ಮ. ಏ ಯವ್ವ, ಈಕಿ ನಾನು ಹೊತ್ಕೊಂಡು ಕುಣಿತಾಳತ್ತ. ಅಲ್ಲೇ ಎಲ್ರಿ ಕೂತಿದೆ ಅಂದ್ರ ಒಂದ್ ಜರ ಮಂದಿನ ಸರಿಸಿ ನೋಡ್ಬಿಡು. ಮಾಸ್ತರ ಮದರಂಗಿ ಬಣ್ಣ ಮಾರಿ ಮ್ಯಾಲ ಬುಲ್ಬುಲ ಬಂದಾಳ ಭೂಮಿ ಮೇಲೆ ಹಾಡಾಳ. ಮದರಂಗಿ ಬಣ್ಣ ಮಾರಿ ಮ್ಯಾಲ ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಧರ್ಮಸ್ಸ ತದಾತ್ಮನಂ ಸೃಜಾನಂ ಪರಿತ್ರಾಣಾಯ ಸಾಧುನ ವಿನಾಶಾಯ ಚತುರ್ದಶ. ಈ ಯುದ್ಧದಲ್ಲಿ ಸೋಲೆಂಬ ಹೊರಡವೇ ಇಲ್ಲ. ಲೇಬಿಟ್ಟ ನಿನ್ನ ಸಂಸಾರದ ಗುರಿ ನನ್ನ ದೇಶಕ್ಕೆ ಬೆಕ್ಕುಂತೆ ಎತ್ತಿದೆ. ಅದನ್ನು ಸುಟ್ಟು ಬಸವ ಮಾಡದೆ ಹೋದರೆ ನಾನು ರಾಜಕೀಯ ರಣರಂಗದ ವೇದಿಕೆಯ ಕಿಂಕ ಹೃದಯವೇ ಅಲ್ಲ. ಈ ನಿನ್ನ ತಮ್ಮ ಕ್ರಾಂತಿ ಅವನ ಚಾಮದಿಂದ ನನ್ನ ಮೆಟ್ಟುವ ಮೆಟ್ಟಲು ಮಾಡಿಕೊಂಡು ರಾಜನಂತೆ ರಾಜಶಾಸ್ತ್ರ ಅಂದರೆ ನಾನು ಮಿನಿಸ್ಟರ್ ರುದ್ರನೇ ಅಲ್ಲ. ಇಂದು
ಇಂದು ನಡೆಯುವ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ನನ್ನ ನನ್ನ ಗರಡಿಯಲ್ಲಿ ಮೇಲೆತ್ತ ಗರುಡರಾಜನಿಂದ ಅವನು ಕೈ ಕಾಲುಗಳನ್ನು ಮುರಿಸಿಬಿಡಲಾರ ಈ ಅತಿ ದೊಡ್ಡ ಹೃದಯ ಕಡೆ ಬರಬರ್ತಾರೆ. ಇಂದು ನಡೆಯುವ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ನಾನೇ ಗೆಲ್ಲುತ್ತೇನೆ ಎಂದು ಸದವೇಗವಾಗಿ ಹೊರಟಿರುವೆ. ಇದು ನಿನ್ನ ಮೂರ್ಖತನ. ಮೂರ್ಖತನ? ಹಲ್ಲು ಇಲ್ಲದ ಹಾವು, ಬೇರು ಇಲ್ಲದ ಮರ, ಧ್ವನಿ ಇಲ್ಲದ ರಾಜಕಾರಣಿ, ಧೈರ್ಯವಿಲ್ಲದ ಅಧಿಕಾರಿ, ಜ್ಞಾನವಿಲ್ಲದ ನಿನ್ನಂತ ಅಜ್ಞಾನಿ ನಾಯಕನಿಗೇನು ಗೊತ್ತು ನನ್ನ ಕ್ರಾಂತಿಯ ಶೌರ್ಯ ಸಾಹಸ? ಶೌರ್ಯ ಶೌರ್ಯ ಸಾಹಸ ನನ್ನ ಗರುಡರಾಜನ ತಾಕತ್ತಿನ ಮುಂದೆ ಇನ್ನೂ ಹೊಸಳೆ ಗರುಡರಾಜ. ನನ್ನ ಗರಡಿಯಲ್ಲಿ ಬೆಳೆದ ನಿಂತ ಹುಲಿ, ಹಸಿದಯ ಪುಲಿ. ನನ್ನ ಗರಡಿಯಲ್ಲಿ ಬೆಳಗಿದ್ದು ಬರೀ ಹುಲಿಯಲ್ಲೋ ಹೃದಯ, ಮೂರು ಲೋಕದ ಗಂಡ, ಎದುರಾಳಿಯ ಮೆಂಡ, ಈ 7 ಕೋಟಿ ಕನ್ನಡಿಗರ ಕಂದ. ನನ್ನ ಕ್ರಾಂತಿ ಶಿಷ್ಯನ ಒಂದೇ ಒಂದು ಹೊಡೆದಕ್ಕೆ ನಿನ್ನ ಶಿಷ್ಯನ ಪಕ್ಕೆಲುಬು ಮುರಿದು ಪುಡಿ ಪುಡಿ ಆದವು. ಹುಷಾರ್ ಹುಷಾರ್. ಏನು ಉತ್ತರವಿದೇನೆ? ಹುಚ್ಚು ನಾಯಿ. ನಿನ್ನಂತ ರಾಜಕೀಯ ಹುಚ್ಚು ನಾಯಿ ಮುಂದೆ ಮಾತನಾಡುತ್ತಿರುವೆನೆಂಬ ಅರಿವು ನನಗೆ ಚೆನ್ನಾಗಿ ಗೊತ್ತು. ಶಾಸಕನೆಂದು ಗೌರವ ಕೊಟ್ಟು ಸುಮ್ಮನಿದ್ದರೆ ಹದ್ದು ಮೀರಿ ಮಾತನಾಡುತ್ತಿರುವೆಯಲ್ಲ. ತಾಕತ್ತೆಂಬುದು ಇದ್ದರೆ, ನಿನ್ನ ಹತ್ತಿರ ಗಂಡಸ್ತನ ಇದ್ದರೆ ತೋರಿಸೋ ಇಂದು ಕುಸ್ತಿಯ ಕಣದಲ್ಲಿ ನಿನ್ನ ಗಂಡೆದೆಯ ಧೈರ್ಯವನ್ನ. ಓ ಭೀಮರಾಯ ಅವರೇ, ನಿಮಗೆ ಈ ಹಿಂದೆನೂ ಹೇಳಿದ್ದೇನೆ, ಈಗ ಮತ್ತೊಮ್ಮೆಯೂ ಕೂಡ ಹೇಳ್ತೇನೆ. ಆ ಬೆಟ್ಟಪ್ಪನ ಬೆನ್ನು ಬಿಟ್ಟು ಕ್ರಾಂತಿಯ ಬಲವಾಗಿ ನಿಲ್ಲುವುದಕ್ಕಿಂತ ನನ್ನ ಬಲವಾಗಿ ನಿಂತರೆ ನಿಮ್ಮನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮಾಡುತ್ತೇನೆ. ಹಾಗೆ ರಾಜ್ಯ ಮಟ್ಟದ ಕುಸ್ತಿ ಪ್ರಶಸ್ತಿ ಕೂಡ ಕೊಡಿಸುತ್ತೇನೆ. ಸರಿ, ಸತ್ಯವಾದ ಮಾತು ಈಗ ನಿನ್ನ ಬಾಯಿ. ಇದು ನಿಜವಾದ ಕುಸ್ತಿ ಪೈಲ್ವಾನನೇ ಅಲ್ಲ. ದುಡ್ಡು ಮುಂದೆ ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಮೋಸದಿಂದ ಘಟಾನುಘಟಿ ನಾಯಕರನ್ನು ಸೋಲಿಸಿ ನಾನೇ ಪುಂಡನೆಂದು ಮೆರೆಯುತ್ತಿದ್ದೀಯಲ್ಲ. ಬಾರೋ ಇಂದಿನ ಕುಸ್ತಿಯ ಕಣದಲ್ಲಿ ನನ್ನ ನಿನ್ನ ನಡುವೆ ದೊಡ್ಡ ಕಾಳಗವೇ ನಡೆದು ಹೋಗಲಿ. ನಿನಗ ಸೋಲಿನ ರುಚಿ ಹೆಂಗೈತಂತ ತೋರಿಸ್ತೀನಿ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿದರೂ ಸಹಿತ 3 ಸುತ್ತು ಸುತ್ತಿ ಮಣ್ಣಿನ ಮಡಿಕೆಯಿಂದಲೇ ಹೊಡಿತಾರೆ ಹೊರತಾಗಿ ಬಂಗಾರದ ಪಾತ್ರೆಯಿಂದಲ್ಲ. ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ, ಮದುವೆಯಲ್ಲಿ ಕೊಟ್ಟರೆ ವರದಕ್ಷಿಣೆ, ನ್ಯಾಯಾಲಯದಲ್ಲಿ ಕೊಟ್ಟರೆ ದಂಡ. ಇಂತಹ ಸಂಪತ್ತನ್ನು ಧಿಕ್ಕರಿಸುತ್ತಿರುವೆಯಲ್ಲ. ಇಂದು ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಬೆಂಗಳೂರಿಗೆ ಲ್ಯಾಂಡ್ ಆಗುವುದರೊಳಗೆ ನಿನ್ನ
ನಿನ್ನ ಕ್ರಾಂತಿ ಸೋತ ಸುದ್ದಿ ನನ್ನ ಕಿವಿಗೆ ಬೀಳಬೇಕು. ಇಲ್ಲೇ ಆದರೆ ಗೊತ್ತಲ್ಲ ನನ್ನ ಕೈ ಚಳಕ.